ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವಿನ ಬಹಿರಂಗ ಚರ್ಚೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಹೋರಾಟ ಈಗ ರೈತರ ಸಮಸ್ಯೆಯಾಗಿಲ್ಲ, ರಾಜಕೀಯ ಬಣ್ಣ ಪಡೆದುಕೊಂಡಿದೆ ಎಂದು ಅವರು ಆರೋಪಿಸಿದರು. ಬಿಡದಿ ಭಾಗದ ಹೋರಾಟಕ್ಕೆ ಹೊರ ಜಿಲ್ಲೆಗಳಿಂದ ರೈತರನ್ನ ಕರೆತಂದು ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಹೇಳಿದರು. ರೈತರಿಗೆ ಸರ್ಕಾರ ಈಗಾಗಲೇ ಉತ್ತಮ ಪರಿಹಾರ ಪ್ಯಾಕೇಜ್ ನೀಡುತ್ತಿದೆ. 50% ಅಭಿವೃದ್ಧಿಪಡಿಸಿದ ಭೂಮಿಯನ್ನ ಹಿಂತಿರುಗಿಸುವ ಭರವಸೆಯನ್ನ ನೀಡಲಾಗಿದೆ ಎಂದು ತಿಳಿಸಿದರು. ಕೆಲವು ರೈತರು ಒಪ್ಪಿಗೆ ನೀಡದಿರುವುದು ನಿಜವಾದರೂ ಅವರೊಂದಿಗಿನ ಮಾತುಕತೆ ನಡೆಸಲು ಸರ್ಕಾರ ಸಿದ್ಧವಾಗಿದೆ ಎಂದರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಇದೇ ಯೋಜನೆಯನ್ನ ಬೆಂಬಲಿಸಿದ್ದರು. ಈಗ ಅದೇ ಯೋಜನೆಗೆ ವಿರೋಧ ವ್ಯಕ್ತಪಡಿಸುತ್ತಿರುವುದು ರಾಜಕೀಯ ಉದ್ದೇಶದಿಂದ ಎಂದು ಟೀಕಿಸಿದ್ದಾರೆ. ಸರ್, ಈಗ ಕುಮಾರಸ್ವಾಮಿ ಅವರ ಮನಸ್ಥಿತಿ ನಿಮ್ಗೆ ಹೇಳ್ತೀನಿ. ನಾನು ಅವ್ರ ಜೊತೆ ಬೆಳೆದಂಥವನು, ಮನಸ್ಥಿತಿ ಹೇಳ್ತೀನಿ ನಿಮಗೆ. ಅವರು ಯಾರು ಕೂಡ ಮುಖ್ಯಮಂತ್ರಿ ಆಗಿರೋದಕ್ಕೆ ಸಹಿಸ್ಕೊಳ್ಳಲ್ಲ. ಅವ್ರು ಏನು ಮಾಡವ್ರೆ, ಏನು ಅನ್ಕೊಂಬಿಟ್ಟವ್ರೆ ಅಂತಂದರೆ, ಈ ರಾಜ್ಯಕ್ಕೆ ಏನಾರ ಮುಖ್ಯಮಂತ್ರಿಯಾಗಿ ಈ ರಾಜ್ಯಕ್ಕೆ ಏನೋ ಒಳ್ಳೇದು ಮಾಡೋದು ನಾನು ಒಬ್ಬನೇ ಅಂತ ಅನ್ಕೊಂಬಿಟ್ಟವ್ರು. ಇನ್ನು ಯಾರು ಒಳ್ಳೇದು ಮಾಡಲ್ಲ, ನಾನು ಒಬ್ಬನ ಕೈಲಿ ಆಗೋದು ಅಂತಕ್ಕಂಥ ಅವ್ರ ಮಾತುಗಳು, ಅವರ ನಡವಳಿಕೆ ಎಲ್ಲ ನೀವು ನೋಡ್ತಾ ಇದ್ದೀರಾ ಅಲ್ವಾ. ನೀವು ಇವ್ರು ಒಳ್ಳೆ ರೀತಿ ಮಾಡಿ ಒಳ್ಳೆ ನಡವಳಿಕೆ ಇದ್ದಿದ್ರೆ ಇಷ್ಟೊತ್ತಿಗೆ 124 ಜನ ಗೆಲ್ಸ್ಬಿಡೋರು. ನಿಮ್ಮ ರೀತಿ ನೀತಿಗಳು ಸರಿಯಾಗಿದ್ದಿದ್ರೆ, ನೀವು ಸರಿಯಾದ ರೀತಿಯಲ್ಲಿ ಹೋಗಿದ್ರೆ ಇಷ್ಟೊತ್ತು 124 ನಿಮ್ಮ ಯಾವ ಇದೇ ಇಲ್ಲದೇ ಗೆಲ್ಸ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇತ್ತು. ಆದರೆ ಇವ್ರ ನಡವಳಿಕೆಗಳಾಯ್ತಲ್ಲ, ಬದಲಾವಣೆಗಳು. ಈಗ ಯಡಿಯೂರಪ್ಪನವ್ರ ಜೊತೆ ಸೇರಿಕೊಂಡ್ರು, ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡಲಿಲ್ಲ. ಯಡಿಯೂರಪ್ಪನವ್ರ ಪಾಪ ಹೋರಾಟ ಮಾಡಿ ಮತ್ತೊಂದು ಮಾಡಿ ಮುಖ್ಯಮಂತ್ರಿ ಆದರು. ಕಡೆಗೆ ಕಣ್ಣೀರು ಹಾಕ್ಸಿದ್ರಲ್ರಿ. ಎಷ್ಟು ಯಡಿಯೂರಪ್ಪನವ್ರ ಮೇಲೆ ಎಷ್ಟು ಪ್ರೆಸ್ ಮಾಡಿದ್ದೀರಾ ನೀವು? ಅಲ್ಲಿ ದುಡ್ಡು ತೊಗೊಂಡವ್ರೆ, ಇಲ್ಲಿ ದುಡ್ಡು ತೊಗೊಂಡವ್ರೆ, ಎಷ್ಟು ಮಾಡಿದ್ರಿ ನೀವು ಯಡಿಯೂರಪ್ಪನವ್ರ ಮೇಲೆ? ಕಣ್ಣೀರಾಗಿ ಕೆಳಗಡೆ ಇಳಿಸಿದ್ರಿ ನೀವು ಯಡಿಯೂರಪ್ಪನವ್ರನ್ನ. ನೀವೇ ಅಧಿಕಾರ ಹಸ್ತಾಂತರ ಮಾಡಬೇಕಾಯ್ತು, ಅದು ಮಾಡಲಿಲ್ಲ ನೀವು. ಮಾತು ಕೊಟ್ಟಂತೆ ಮಾತು ತಪ್ಪಿದ್ರಿ ನೀವು. ಅವಾಗ ಶಿವಕುಮಾರ ಸ್ವಾಮೀಜಿಯವ್ರ ಮೇಲೆ ಪ್ರಮಾಣ ಮಾಡಿದ್ರು ಹಾಸನದಲ್ಲಿ, ನಾನು ಅಧಿಕಾರ ಹಸ್ತಾಂತರ ಮಾಡ್ತೀನಿ ಯಡಿಯೂರಪ್ಪನವ್ರಿಗೆ ಅಂತ. ಶಿವಕುಮಾರ ಸ್ವಾಮೀಜಿಯವ್ರ ಸನ್ನಿಧಿನಲ್ಲಿ ಪ್ರಮಾಣ ಮಾಡಿದ್ರು, ಹಸ್ತಾಂತರ ಮಾಡಲಿಲ್ಲ. ಅದೇನೋ ಭಗವಂತ ಅವನ ಇಲ್ವೋ ನಮಗೂ ಗೊತ್ತಿಲ್ಲಪ್ಪ. ಕೆಲವ್ರಿಗೆ ಭಗವಂತನೇ ಇಲ್ಲ ಅನಿಸ್ತದೆ, ನಮ್ಮದವ್ರಿಗೆ ಮಾತ್ರ ಭಗವಂತ ಇರೋದು. ಮಾಡಲಿಲ್ಲ. ಮಾಡಿದ್ಮೇಲೆ ಹೋರಾಟ ಮಾಡಿ ಮುಖ್ಯಮಂತ್ರಿ ಆದರು ಯಡಿಯೂರಪ್ಪ. ಹೋರಾಟ, ಅವ್ರ ಸಾಧನೆ ಜನ ಇಷ್ಟಪಟ್ಟರು, ಮುಖ್ಯಮಂತ್ರಿ ಆದರು. ಅವ್ರದ್ದೇ ಆದಂಥ ಬೇರೆ ರೀತಿಯಲ್ಲಿ ಮುಖ್ಯಮಂತ್ರಿ ಆದರು. ಅವ್ರನ್ನ ಇರೋಕ್ಕೆ ಬಿಡಲಿಲ್ಲ. ಈಗ ಆ ರೀತಿ ಮಾಡಬೇಕು ಅಂತ ಹೊಂಟಿರೋದು. ಆ ಹಳೆ ಇದೈತಲ್ಲ, ಆ ಪ್ರಿನ್ಸಿಪಲ್ನ ಇಲ್ಲಿ ಅಪ್ಲೈ ಮಾಡ್ತಾವ್ರೆ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ತಡ್ಕೊಳಕ್ಕಾಯ್ತಲ್ಲ. ಅವ್ರು ನೋಡಿ, ನೀವು ನೋಡಿದ್ದೀರಾ ಕೇಂದ್ರದಲ್ಲಿ ಎಷ್ಟು ದಿವಸ ಅವರು ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ. ಡೆಲ್ಲಿನಲ್ಲಿ ಮನೆ ಕೊಂಡ ಡಿ.ಕೆ. ಶಿವಕುಮಾರೇ ಕಾಣ್ತಾರೆ. ಅವ್ರಿಗೆ ಎದ್ದು ಕೂತ್ಕೊಂಡ್ಬಿಡ್ತಾರೆ ಒಂದೊಂದ್ಸರಿ ರಾತ್ರಿ ಹೊತ್ತು. ಇಲ್ಲಿ ಬಂದ್ಬಿಟ್ಟು ಅವ್ರು ಇಲ್ಲಿ ಬಿಟ್ಟು ಕೇಂದ್ರ ಮಂತ್ರಿ ಕೇಂದ್ರದಲ್ಲಿ ಕೆಲಸ ಮಾಡ್ಬೇಕಾ, ರಾಜ್ಯದಲ್ಲಿ ಕೆಲಸ ಮಾಡ್ಬೇಕಪ್ಪ? ನೀವು ಹೇಳಿ ದಯಮಾಡಿ. ನಿಮ್ಮನ್ನೇ ಕೇಳ್ತೀನಿ ಮಾಧ್ಯಮದವ್ರನ್ನ. ಈಗ ಅಲ್ಲಿ ಡೆಲ್ಲಿನಲ್ಲಿ 30 ದಿವಸ ಇದ್ದು 20 ದಿವಸ ಇದ್ದು ಇಲ್ಲೊಂದು 10 ದಿವಸ ಇರಬೇಕಲ್ವಾ? ಅವ್ರು ಅಲ್ಲಿ 2 ದಿವಸ ಇದ್ಬಿಟ್ಟು ಕ್ಯಾಬಿನೆಟಿದಾಗ ಹೋಗ್ಬಿಟ್ಟು ಬಂದು ಇಲ್ಲೇ ಇರ್ತಾರೆ. ಈ ಅರ್ಥ ಏನಿದ್ರದ್ದು? ಅವ್ರಿಗೆ ನಿದ್ದೆ ಬರ್ತಾಯಿಲ್ಲ. ಡಿ.ಕೆ. ಶಿವಕುಮಾರ್ಗೆ ಏನಾದ್ರು ಮಸಿ ಬೆಳಿಬೇಕು. ಈಗ ಅವರ ಜೊತೆಗೆ ಮಗನ ಬಿಟ್ಬಿಟ್ಟವ್ರೆ. ಅವ್ರು ಬರೋಕ್ಕಾಗಲ್ಲ, ಮಗನ ಬಿಟ್ಬಿಟ್ಟವ್ರು. ಇವಾಗ ನಡಿ ನೀನು ಬಿಡ್ದಿಲ್ ಮಾಡು ಅಂತ. ಈ ಬೇರೆ ಕಡೆ ನಡೀತಾವಲ್ಲ ಇವೆಲ್ಲ ರೈತರ ಹೋರಾಟಗಳು, ಅಲ್ಲಿ ಕಣ್ಣು ಕಾಣ್ತಾ ಇಲ್ವ ಅವ್ರಿಗೆ? ಅಯ್ಯೋ, ಕೇಳಿ ಒಂದ್ಸರಿ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಗೊತ್ತಾಯ್ತದೆ ಯಾರು ಜಪ ಮಾಡ್ತಾವ್ರೆ ಅಂತ. ಡಿ.ಕೆ. ಶಿವಕುಮಾರ್ ಅವರು ನಾಳೆ ತೀರ್ಮಾನ ಮಾಡ್ತಾರೆ. ಜನ ನಾವು ತಪ್ಪು ಮಾಡಿದ್ರೆ ಜನ ನಮ್ಮ ತೀರ್ಮಾನ ಮಾಡ್ತಾರೆ. ನಮ್ಮನ್ನು ಆಚೆ ಇಡ್ತಾರೆ. ಇಡಲಿ. ಇದು ರಾಜಕಾರಣದಲ್ಲಿ ಇವೆಲ್ಲ ಏರಿಳಿತಗಳಿದ್ದೇನೆ. ನಾವು ನಮ್ಗೆ ಅವಕಾಶ ಕೊಡಿ. 2 ವರ್ಷ ಅವಕಾಶ ಕೊಟ್ಟರು ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಅವ್ರ ನಡವಳಿಕೆ ಸರಿ ಇಲ್ಲ ಅಂದರೆ ಜನ ತೀರ್ಮಾನ ಮಾಡ್ತಾರೆ. ಜನ ನಮ್ಮನ್ನು ರಿಜೆಕ್ಟ್ ಮಾಡ್ತಾರೆ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತಾರೆ. ಅಲ್ಲಿಗಡೆ ತಡ್ಕೊಳ್ಳಿ ನೀವು. ಏನಾದರೂ ಮಾಡಿ ಡಿ.ಕೆ. ಶಿವಕುಮಾರ್ ಮೇಲೆ ಗೋಬೆ ಕುಣಿಸ್ಬಿಡ್ಬೇಕು, ಯಾವುದಾದ್ರೂ ಹುಡುಕ್ಬೇಕು. ಅದು ಯಾವ್ಯಾವುದೋ ಕಥೆ ಹೇಳ್ತಾರೆ. ನಾನು ಒಂದೇ ಪ್ರಾಮಾಣಿಕವಾಗಿ ಪ್ರಶ್ನೆ ಮಾಡ್ತೀನಿ. ಈಗ ನಿಮ್ಮ ಕುಟುಂಬದ ಆಸ್ತಿ, ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರ ಕುಟುಂಬದ ಆಸ್ತಿ ಈಗಾಗಲೇ ಇವರು ದೇವೇಗೌಡರು ಇವರೆಲ್ಲ ಸೇರಿ ತನಿಖೆ ಮಾಡಿಸಿ IT ED ಎಲ್ಲ ಆಗಿ ಇವರು ಏನೂ ಇಲ್ಲ, ಇವರು ಕರೆಕ್ಟಾಗಿ ಮಾಡ್ಕೊಂಬಂದವ್ರೆ ಅಂತೇಳಿ ಸುಪ್ರೀಂ ಕೋರ್ಟಲ್ಲೇ ತೀರ್ಮಾನ ಆಚೆ ಬಂದುಬಿಟ್ರು. ಈಗ ನಿಮ್ಮದನ್ನು ಕೂಡ ಒಳಪಡಿಸ್ತೀರ ಹಂಗಾರೆ ತನಿಖೆಗೆ? ನಿಮ್ಮದು ಕೂಡ ಪ್ರಾಮಾಣಿಕವಾಗಿ ಚರ್ಚೆಗೆ ಬರ್ತೀರ. ಹೋಗಲಿ ಚರ್ಚೆ ಮಾಡೋಣ. ನೀವು ಹೆಂಗೆ ಸಂಪಾದನೆ ಮಾಡಿದ್ರಿ? ನಿಮ್ಗೆ ಇಷ್ಟೊಂದು ದುಪ್ಪಟ್ಟು ಆಸ್ತಿ ಆಯ್ತಲ್ಲ. ನಿಮ್ಮ ಮಗನ ಹೆಸರಲ್ಲಿ ಅಷ್ಟೊಂದು ಆಸ್ತಿ ಐತೆ, ಹೆಂಡತಿ ಹೆಸರಲ್ಲಿ ಐತೆ, ನಿಮ್ಮ ಹೆಸರಲ್ಲಿ ಐತೆ, ನಿಮ್ಮ ಅಣ್ಣ ಹೆಸರಲ್ಲಿ ಐತೆ, ನಿಮ್ಮ ತಮ್ಮನ ಹೆಸರಲ್ಲಿ ಅದೇ. ಇವೆಲ್ಲನೂ ಕೂಡ ಚರ್ಚೆ ಮಾಡೋಣ ಸಾರ್ವಜನಿಕವಾಗಿ. ಹಂಗಾರೆ ಎಲ್ಲಿಂದ ಬಂತು ಅಂತ? ನೀವೇನಾರು ದೊಡ್ಡ ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದೀರಾ, ದೊಡ್ಡ ಬಿಸ್ನೆಸ್ ಮಾಡ್ತಾಯಿದ್ದೀರಾ, ದೊಡ್ಡ ಏನಾರು ವ್ಯವಹಾರ ಮಾಡ್ತಾಯಿದ್ದೀರಾ, ದೊಡ್ಡ ಏನಾರು ಟಾಟಾ ಬಿರ್ಲಿಂದ ಏನಾರ ಪಾರ್ಟ್ನರ್ಶಿಪ್ ಶೇರ್ ಆಯಿತಾ? ಹೇಳ್ಬೇಕಲ್ಲ ಏನಾರು ಒಂದು. ನಿಮಗೆ ದುಡ್ಡೆಲ್ಲ ಹೆಂಗೆ ಬಂತು ಹಂಗಾರೆ ಆಸ್ತಿ ಎಲ್ಲ? ನಾನು ಒಂದು ಸರಿ ಕೇಳಿದ್ದೆ, ಅವ್ರು ಮುಖ್ಯಮಂತ್ರಿಯಾಗಿ ಹೇಳಿದಾಗ ನಾನು ಒಂದು ಸರಿ ಕೇಳಿದ್ದೆ. ನಾನು ಒಂದು ಟ್ರಾನ್ಸ್ಫರಲ್ಲೂ ಕೂಡ ನಾನಾಗಲಿ ನನ್ನ ಕುಟುಂಬ ಆಗಲಿ ದುಡ್ಡು ತೊಗೊಂಡಿಲ್ಲ ಅಂದರೆ ಬಂದು ಪ್ರಮಾಣ ಮಾಡಿ ಸ್ವಾಮಿ ಅಂತೆ. ಎಲ್ಲರ ತಾವು ದುಡ್ಡು ತೊಗೊಂಡ್ರೆ ಉದಾಹರಣೆಗಳಿದ್ದಾವೆ. ಟ್ರಾನ್ಸ್ಫರ್ಸ್ ಎಲ್ಲ ದುಡ್ಡು ತೊಗೊಂಡ್ರೆ ಉದಾಹರಣೆಗಳಿದ್ದಾವೆ. ಪೋಸ್ಟಿಂಗ್ಸ್ ಎಲ್ಲ ದುಡ್ಡು ತೊಗೊಂಡ್ರೆ ಉದಾಹರಣೆಗಳಿದ್ದಾವೆ. ನಿನ್ನ ಅಧ್ಯಕ್ಷನ ಮಾಡ್ತೀನಿ ಅಂತ ದುಡ್ಡು ತೊಗೊಂಡು ಅರ್ಧಂಬರ್ಧ ವಾಪಸ್ ಕೊಟ್ಟರು ಉದಾಹರಣೆಗಳು ಇದ್ದಾವೆ.
ಜಿಲ್ಲಾ ಪರಿಷತ್ತಲ್ಲಿ ಅಧ್ಯಕ್ಷನ ಮಾಡ್ತೀನಿ ಅಂತ ದುಡ್ಡು ತೊಗೊಂಡು, ಇಲ್ಲಿ BBMPನಲ್ಲಿ ಮೇಯರ್ ಮಾಡ್ಬೇಕಾದ್ರೆ ದುಡ್ಡು ತೊಗೊಂಡಿರೋ ಉದಾಹರಣೆಗಳಿದ್ದಾವೆ ಕಾರ್ಯಕರ್ತರ ಹತ್ರ. ಇವೆಲ್ಲರೂ ಕೊಡ್ತೀವಿ ಬೇಕಾದ್ರೆ ಎಕ್ಸಾಂಪಲ್ಸ್ ಬೇಕು ಅಂದರೆ ಕುಮಾರಸ್ವಾಮಿ ಅವರಿಗೆ. ನೀವು ಪ್ರಾಮಾಣಿಕವಾಗಿರಿ ಸ್ವಾಮಿ, ನಾವು ನಿಮ್ಮ ಕಾಲು ಮುಟ್ಟು ನಮಸ್ಕಾರ ಮಾಡ್ತೀವಿ. ನೀವು ಇದೇ ಸ್ಥಿತಿ, ಜಾಸ್ತಿ ಕಡಿಮೆ ಬೇರೆ ಇರ್ಬೋದು, ಆದರೆ ನಿಮ್ಮ ರಾಜಕಾರಣ ಇದೇ ದಿಕ್ಕಿನಲ್ಲಿ ನಡೀತಾ ಇರೋದು. ನೀವು 100% ನಾನು ಪ್ರಾಮಾಣಿಕ ಕಣೆ ಅಂತಂದರೆ ಪ್ರೂವ್ ಮಾಡಿ ಬಂದು ಮಾತಾಡೋಣ. ಸುಮ್ಮನೆ ಹಿಂಗೆ ಈಗ ಅವ್ರ ಉದ್ದೇಶ DK ಶಿವಕುಮಾರ್ ಅವ್ರಿಗೆ ಕೆಟ್ಟ ಹೆಸರು ಬರಬೇಕು, ಇಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಅವ್ರದ್ದು.